ಆಗ ಚಿಕ್ಕ ವಯಸ್ಸಲ್ಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ದಿದ್ದು, ಇವಾಗ ಎಷ್ಟು ಹತ್ತಿರದಲ್ಲಿ ನೋಡ್ತಾ ಇದ್ದೀರಿ. ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಗಾಯ್ಸ್ 9 ಗಂಟೆಗೆ ಬಿಡ್ತಾರಂತೆ. ಈ ಮ್ಯಾಟ್ರೇ ಗೊತ್ತಾಗಿರ್ಲಿಲ್ಲ ನನಗೆ. ಯಾಕೆ ಈ ಥರ ಆಗಿದೆ? ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಅನ್ಸುತ್ತೆ, ಇದು ಈಗ ಹಾಳಾಗಿದೆ. ಶೇಕಿಂಗ್ ಅಮನ್ ಭಾಯ್ ಫೈನಲಿ ಜೈ ಶ್ರೀರಾಮ್. ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ವಿಜಯ್. ತುಂಬ ದಿವಸ ಆದಮೇಲೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಟೈರ್ಡ್ ಗುರು, ಸಿಕ್ಕಾಪಟ್ಟೆ ವರ್ಕ್ ಟೆನ್ಷನ್, ಕೆಲಸದ ಬ್ಯುಸಿ, ಎಲ್ಲ ಥರ ಪ್ರಾಬ್ಲಮ್ಗಳಿಂದ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ, ಯೂಟ್ಯೂಬ್ ಕಡೆ ಕಾನ್ಸಂಟ್ರೇಟ್ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ಇವತ್ತು ಟೈಮ್ ಸಿಕ್ಕಿದೆ ನನಗೆ. ಫೈನಲಿ ಮೈಸೂರು ರಸ್ತೆ ಹತ್ರ, ಏನೋ ಮೈಸೂರು ರಸ್ತೆ ಅಲ್ಲ, ಅದ್ರ ಕೆಳಗಡೆ ಹೋಗ್ತಾ ಇದ್ದೀನಿ. ಯಾಕಂದರೆ ಮೇಲ್ಗಡೆ ಬೈಕರ್ಸ್ನ ಬಿಡಲ್ವಂತೆ. ಇದ್ಯಾವ ನ್ಯಾಯ ಗುರು? ಅಂದರೆ 2-3 ಸರಿ ಓಡಾಡ್ಬಿಟ್ಟಿದ್ದೀನಿ ಬಿಡಿ, ಇಲ್ಲಿ ಪರವಾಗಿಲ್ಲ. ಕೆಲ ಟ್ರಾಫಿಕಲ್ಲಿ ಇವೆಲ್ಲ ಓಡಿಸ್ಕೊಂಡು ಹೋಗೋದಕ್ಕೆ ಒಳ್ಳೆ ಮಜಾ ಸಿಗುತ್ತೆ. ಬಟ್ ಟ್ರಾಫಿಕ್ ಇರಬಾರ್ದು ಅಷ್ಟೇ ನಮಗೆ. ಈ ರೇಂಜಿಗೆ ಒಂದು ಸ್ವಲ್ಪ ಮೀಡಿಯಮ್ ಆಗಿ ಹಿಂಗಿದ್ರೆ ಓಕೆ, ಖುಷಿಯಾಗುತ್ತೆ. ಸೊ ಫೈನಲಿ ಭರ್ಜರಿ ಟಿಫನ್ ಆಯಿತು ಬಿಡದಿಯಲ್ಲಿ. ಇದು ಒಂದು ಹೊಸ ಹೋಟೆಲ್ ಆ್ಯಕ್ಚುಲಿ. ನಾರ್ಮಲ್ ಯಾವಾಗಲೂ ನಾವು ಬಿಡದಿ ಹತ್ರ ಬಂದರೆ ಒಂದು ರೆಗ್ಯುಲರ್ ಸ್ಪಾಟ್ ಅಂತ ಒಂದು ಜಾಗ ಇತ್ತು. ಬಟ್ ಇವತ್ತು ಒಂದು ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ದೆ. ಸೊ ಅದರಿಂದ ಇನ್ನೊಂದು ಹೋಟ್ಲಿಗೆ ಹೋಗಬೇಕಾಗಿತ್ತು. ಪರವಾಗಿಲ್ಲ, ಸಖತ್ತಾಗಿತ್ತು ಆ್ಯಕ್ಚುಲಿ. ಅಲ್ಲಿ 2 ತಟ್ಟೆ ಇಡ್ಲಿ, ಹಾಫ್ ಪಲಾವ್, ಚಿಂದಿ ಆಗಿತ್ತು ಅದರ. ಇನ್ನು ಇಲ್ಲಿಂದ 19 ಕಿಲೋಮೀಟ್ರ್ ಇದೆ ನಾನು ಹೋಗೋ ಜಾಗಕ್ಕೆ. ಮಹೇಂದ್ರ ಮೋಟ್ರುಗಳು ಇಷ್ಟು ದೊಡ್ಡದಾಗಿದೆ. ಇನ್ನು ನನ್ನ ಡೆಸ್ಟಿನಿಗೆ 3 ಕಿಲೋಮೀಟ್ರ್ ಇದೆ. ಆಲ್ರೆಡಿ ರೈಟ್ ಸೈಡಲ್ಲಿ ಬೆಟ್ಟ ಕಾಣಿಸ್ತಾ ಇದೆ, ಸುತ್ತಲೂ ಬೆಟ್ಟನೇ. ಈ ಕಡೆ ರಾಮನಗರ ಸೈಡ್ ಬಂದರೆ ಬರೀ ಬೆಟ್ಟಗಳಿವರು. ಒಂದು ದಿವಸ ಎಲ್ಲ ಬೆಟ್ಟನೂ ಕವರ್ ಮಾಡ್ತೀನಿ, ಇದಂತ ಫಿಕ್ಸ್. ಆಗ ಚಿಕ್ಕ ವಯಸ್ಸಲ್ಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ದಿದ್ದು, ಇವಾಗ ಎಷ್ಟು ಹತ್ತಿರದಲ್ಲಿ ನೋಡ್ತಾ ಇದ್ದೀನಿ. ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ರೋಡ್ ಸೈಡೇ ಇದೆಯಲ್ಲ ಗುರು ಬೆಟ್ಟ, ಚಿಂದೆ ಅಲ್ಲ. ಶಿಟ್, ಹಿಂದ್ಗಡೆ ರೋಡ್ ಹೋಗ್ಬಿಡ್ತಲ್ಲ ಗುರು. ಯಾವಾಗಲೂ ನನಗೆ ಹಿಂಗೆ ಆಗುತ್ತೆ. ಶಿಟ್, ಇದೇ ರೋಡಾ? ಓ ಮೈ ಗಾಡ್, ಇದನ್ನ ಯಾರಿಗೂ ರೋಡ್ ಅಂತಾರೆ. ನಾನು ಯಾವುದೋ ದೊಡ್ಡ ರೋಡು ಬರುತ್ತೆ ಅಂದ್ಕೊಂಡ್ರೆ, ನಾವು ಪಕ್ಕ ಆಫ್ ರೋಡ್ ಕರ್ಕೊಂಡು ಹೋಗ್ತಾರೆ. ಇಷ್ಟೊಂದು ಅಪ್ಡೇಟ್ ಆಗುತ್ತೆ ನಮ್ಮ ಗೂಗಲ್ ಮ್ಯಾಪು. ಹಿಂದೆ ಟೈರ್ ಫುಲ್ಲು ಉಜ್ಜುತ್ತಾ ಇದೆ. ಇಷ್ಟು ಚಿಕ್ಕ ರೋಡ್ಗೆ ಮ್ಯಾಪೇ ತೋರಿಸ್ತಾ ಇರಲಿಲ್ಲ. ಈಗ ನೋಡಿ ತುಂಬ ಅಪ್ಡೇಟ್ ಆಗಿದೆ. ಓ ಮೈ ಗಾಡ್, ಎತ್ತೆತ್ತು ಬಿಸಾಕುತ್ತೆ. ಕ್ರೇಜಿ ಗುರು, ಸೂಪರ್.
ಈ ಕಡೆ ಒಂದು ಬೆಟ್ಟ, ಈ ಸೈಡ್ ಒಂದು ಬೆಟ್ಟ. ಹಾಂ, ಹೈಸ್ಕೂಲು ಅಲ್ಲ, ಸಾರಿ, ಮಿಡಲ್ ಸ್ಕೂಲು, ಕಿರಿಯ ಪ್ರಾಥಮಿಕ ಪಾಠಶಾಲೆ. ರೋಡ್ ಇದೆಯಾ? ನಾಯಿಗಳೆಲ್ಲ ಐತಿಲ್ಲೇ. ಅಟ್ಯಾಕ್ ಮಾಡದಿದ್ರೆ ಸಾಕು ಗುರು. ಚಿಕ್ಕದಾಗ ಒಂದು ಕೆರೆ ಇದೆ. ಕೆರೆನಾ? ಹಳ್ಳ. ರಾಮದೇವರ ಬೆಟ್ಟ, ರಣಹದ್ದು, ವನ್ಯಜೀವಿ. ಯಾರು ಇಲ್ವಲ್ಲ ಗುರು? ಬಿಡಲ್ವಾ? ಕೇಳಿಸಿಲ್ಲ. ಬಿಡಲ್ವಾ? ಲಾಕ್ ಹಾಕ್ಬಿಟ್ಟಿದಾರ? 9 ಗಂಟೆಗಾ? ಓಹೋ ಶೀಟ್ ಮ್ಯಾನ್. ಬೈಕ್ ಬಿಡ್ತಾರಾ? ಗಾಯ್ಸ್, 9 ಗಂಟೆಗೆ ಬಿಡ್ತಾರಂತೆ. ಈ ಮ್ಯಾಟ್ರೇ ಗೊತ್ತಾಗಿರಲಿಲ್ಲ ನನಗೆ. ಇರಲಿ, ಓಕೆ. ಯಾರೋ ಬಂದರು, ಒಳಗಡೆ ಹೋಗ್ಬಿಟ್ರು. ವೆಯ್ಟ್ ಮಾಡೋಣ, ಇನ್ನು 1 ಅವರ್ ಇದೆ ಗುರು. ಇಷ್ಟು ಬೇಗ ಬಂದೆ ನಾನು. ಕುಳು ಅಂತ ಅದು ಕೈ. ಶ್ರೀ ರಾಮದೇವರ ಬೆಟ್ಟ. ಟಿಕೆಟ್ ಇದೆಯಾ? ಎಷ್ಟು ಹೇಳಿ? ಫೋನ್ಪೇ ಇದೆಯಾ? ಕ್ಯಾಶ್ ಮಾತ್ರನಾ? ಕ್ಯಾಶ್ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಸ್ಕ್ಯಾನರ್ ಇದೆ, ನಂಬರ? $35? ಪೇ ಆಗಿದೆ? ರೆಸಿಪ್ಟ್ ಕೊಡ್ತೀರಾ? ಒಬ್ರಿಗೆ 25 ರೂಪಾಯಿ, ಗಾಡಿ ಪಾರ್ಕಿಂಗ್ 10 ರೂಪಾಯಿ. ಪರವಾಗಿಲ್ಲ, ಏನು ಜಾಸ್ತಿ ಏನಿಲ್ಲ. ರಣಹದ್ದು ವನ ಅಂತೆ. ಎಲ್ಲ ನಮ್ಮ ಜಟಾಯು ದೋಸ್ತುಗಳಿರೋ ಜಾಗ. ಓಹೋ, ರೋಡ್ಗಳೆಲ್ಲ ಅಧ್ವಾನ ಆಗೋಗಿದೆ ಗುರು. ಇನ್ಫಾರ್ಮೇಷನ್ ಸೆಂಟರ್ ಇದೆ, ಕೂತ್ಕೊಳ್ಳೋಕೆ ಜಾಗ ಇದೆ. ಪಾರ್ಕಿಂಗ್ ಇಲ್ಲೇನಾ? ಓಕೆ, ಇಲ್ಲಿಗೆ ಲಾಸ್ಟ್ ಅನ್ಸುತ್ತೆ. ಇಲ್ಲಿ ಗಾಡಿ ಪಾರ್ಕ್ ಮಾಡಬೇಕು, ಪಾರ್ಕ್ ಮಾಡಿ ಬೆಟ್ಟ ಹತ್ತಬೇಕು. ಗುಡ್ ಮ್ಯಾನ್.
ಪೀಸಾಗಿದೆ. ರಾಮದೇವರ ದೇವಾಲಯ, ರಾಮನ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದೀರಿ. ಇದೆಲ್ಲ ಪಕ್ಷಿಗಳಿತ್ತ? ಇಲ್ಲ, ಸಾರಿ, ಸ್ಲಿಪ್ಪರ್ ಇಡೋ ಜಾಗ. ಇಷ್ಟು ಪ್ಲೇಸ್ಗಳಿಗೆ ಹೋಗ್ಬೋದು ಅಂತ. ಇಲ್ಲ ಚಪ್ಪಲಿ ಬಿಟ್ಟು ಹೋಗ್ಬೇಕಲ್ಲ, ಹಾಕೊಂಡು ಹೋಗ್ಬೋದಾ? ಓಕೆ, ಹಾಕೊಂಡು ಹೋಗ್ಬೋದಂತೆ. ಇಲ್ಲಿ ಗೇಟ್ ಹತ್ರ ಇದ್ದೀನಿ, ಬೇರೆ ಕನೆಕ್ಷನ್ ಹತ್ರ. ಬೇರೆ ಬಿಡ್ತೀರಾ? ಯಾಕೋ ಅವ್ರು ಪೂಜೆ ಮಾಡ್ತಿರೋದ ನೋಡಿ ಚಪ್ಪಲಿ ಬಿಡಬೇಕು ಅಂದ್ಕೊಂಡಿದ್ದೆ. ಇಲ್ಲ ಪರವಾಗಿಲ್ಲ, ಮೇಲೆ ಹೋಗಿಬಿಡಿ ಅಂತ ಹೇಳಿದ್ರು. ಸೊ ಹೋಗ್ತಾಯಿದ್ದೀನಿ. ಎಷ್ಟು ದೂರ ಇದೆಯೋ ಗೊತ್ತಿಲ್ಲ. ಫುಲ್ ಯಾಕೆ ಈ ಥರ ಆಗಿದೆ? ಕ್ಲೀನಿಂಗ್ ಇಲ್ಲ, ವೈ ಜನ ಇಲ್ಲ. ಎಷ್ಟು ದೂರ ಇದೆ ಅದು ಗೊತ್ತಿಲ್ಲ. ಡಸ್ಟ್ಬಿನ್ ತುಂಬಿ ಆಚೆ ಕಡೆ ಕೂಡ ಚೆಲ್ತಾ ಇದ್ದ, ಯಾರು ನೋಡೋರಿಲ್ಲ. ಇಷ್ಟು ದೂರ ಬಂದಮೇಲೆ ಒಂದು ನೋಡಿದೆ, ಒಂದೊಂದು ಸ್ಟೆಪ್ಸ್ ಮೇಲೂ ಕೂಡ ಏನೋ ಬರ್ತಿದ್ದಾರೆ, ಪ್ರಾಪರ್ ಕಾಣಿಸ್ತಾ ಇಲ್ಲ. ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಅನ್ಸುತ್ತೆ, ಇದು ಈಗ ಹಾಳಾಗಿದೆ. ಓ ಮೈ ಗಾಡ್, ತುಂಬ ಸುಸ್ತಾಗುತ್ತೆ. ಬಂದಿರೋದು ಇಷ್ಟೇ ದೂರ ಆಗಿರ್ಬೋದು. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಸುಸ್ತು. ಬಿಸಿಲು ಬೇರೆ ಈ ರೇಂಜ್ಗೆ ಹೊಡಿತಾ ಇದೆ. ಇನ್ನೊಂದು ಅಬ್ಸರ್ವ್ ಮಾಡಿದೆ, ಬೆಟ್ಟಗಳಲ್ಲೆಲ್ಲ ಚಿಕ್ಕ ಚಿಕ್ಕ ರಂಧ್ರಗಳಿದೆ. ಅದು ಒಳ್ಳೆ ಗುಹೆ ಥರ ಇದೆ. ನೋಡ್ಕೊಂಬೋಣ. ಅಪ್ಪ, ಒಳ್ಳೆ ಲೆಗ್ ವರ್ಕೌಟ್ ಆಗೋಗಿದೆ. ಓ ಮೈ ಗಾಡ್, ಕಾಲು ಯಾವ ಕಡೆಗೆ ಹೇಳ್ಕೊಂಡು ಹೋಗ್ತಾನೆ ನೋಡಿ. ಆರಾಮಾಗಿ ಒಬ್ರು ಮಲ್ಕೋಬೋದು ಆ ಥರ ಜಾಗಗಳು. ಓ ಮೈ ಗಾಡ್, ಇದೇ ಕಾಣಿಸ್ತದೆ. ಅಲ್ಲಿ ಮಾತ್ರ ತುಂಬ ದೊಡ್ಡದಾಗಿದೆ. ಆರಾಮಾಗಿ ಮಳೆ ಗಿಳೆ ಬಂತು ಅಂತಂದರೆ ಒಂದು 4 ಜನ ಕುತ್ಕೋಬೋದು, ಹಂಗಿದೆ. ಇಂಥ ಜಾಗದಲ್ಲೆಲ್ಲ ಹುಲಿ, ಚಿರತೆ, ಕಾಡು ಪ್ರಾಣಿಗಳೆಲ್ಲ ರೆಸ್ಟ್ ಮಾಡ್ತಾ ಇರ್ತಾವಂತೆ. ಏನಪ್ಪ ಮಾಡ್ತಿದ್ದೀರಾ ಯಾರಾದರೂ? ದಯವಿಟ್ಟು ಮಾಡ್ತಿದ್ರೆ ಸೌಂಡ್ ಮಾಡಿ ಪ್ಲೀಸ್. ಕಾಡು ಪ್ರಾಣಿಗಳೇ, ಜಾಗ ಮಸ್ತಾಗಿದೆ. ಬಟ್ ಈ ಥರ ಬಾಟ್ಲು ಗಿಟ್ಲೆಲ್ಲ ಎಸ್ತಿರೋದು
ನನಗೆ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ. ನೆಟ್ವರ್ಕ್ ಇಲ್ಲ. ಆ ಕಡೆ ಬೆಟ್ಟದ ಮೇಲೆ ಇದ್ದಾಗ 5G ಎಲ್ಲ ವರ್ಕ್ ಆಗ್ತಿತ್ತು. ಇಲ್ಲಿ ಬಂದಾಗ ತುಂಬ ನೆಟ್ವರ್ಕ್ ಇಶ್ಯೂ ಇದೆ. ಕುಮಾರ್ ಲತಾ, ನೀವು ಬರ್ದಿರೋದು ಯಾವ ಜಮಾಂತಲ್ಲಿ ಬರ್ದಿದ್ರೋ ಗೊತ್ತಿಲ್ಲ, ಸ್ಟಿಲ್ ಹಂಗೆ ಇದೆ. ಬಟ್ ದರಿದ್ರವಾಗಿದೆ ಹ್ಯಾಂಡ್ ರೈಟಿಂಗ್. Oh my god, check this out guys, super. ಸೂಪರ್ ಆಗಿದೆ. ಬ್ಲೂಟೂತಲ್ಲಿ ಸಾಂಗ್ ಓಡ್ತಾ ಇದೆ. ನನ್ನ ಎದುರುಗಡೆ ಯಾರ್ಯಾರು ದೇವರುಗಳು ಕಾಣಿಸ್ತಾ ಇದ್ದಾರೆ ಅವ್ರ ಸಾಂಗ್ಗೆ ಬರ್ತಾ ಇದೆ. ಇದು ಯಾವ ಥರ ಪವಾಡ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಗುರು. ನೋಡಿ, ಶಿವ ಕಾಣಿಸಿದ್ರು, ಶಿವ ಸಾಂಗ್ ಕೇಳಿಸಿದಾಗ ಅಲ್ಲಿ ರಾಮ ಕಾಣಿಸಿದ್ರು, ರಾಮನ್ ಸಾಂಗು ಬಂದ್ಬಿಡ್ತು. ಸೂಪರ್ ಅಲ್ಲ? ಹಿಂಗೆಲ್ಲ ಆಗುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದೆ. ಎಲ್ಲ ಲಾಕ್ ಹಾಕಿದ್ರೆ ಜಾಗ ಮಾತ್ರ ಹಾಸಮೂರು. ಓಕೆ, ಫೈನಲಿ ರೀಚ್ ಆದೆ. ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಯಾರೊಬ್ರು ಇಲ್ಲ ಗುರು. ನಮ್ಮ ಪೂಜಾರಿಗೂ ಕೂಡ ಬೇಜಾರಾಗೋಗಿರುತ್ತೆ, ಇಷ್ಟು ದೂರ ಹತ್ತಿ ಪೂಜೆ ಮಾಡಬೇಕಾ ಅಂತ. ಅದಕ್ಕೆ ಪಾಪ ಕೆಳಗಡೆನೇ ಇದ್ರು ಪಾಪ. ಇದೇ ಲಾಸ್ಟ್ ಪಾಯಿಂಟಾ? ಇಲ್ಲೂ ಕೂಡ ಶೌಚಾಲಯ ಇದೆ. ಇನ್ನೊಂದು ಯಾವುದೋ ಗಂಟೆ ಇದೆ, ಕೋಟೆ ಆಂಜನೇಯ ಸ್ವಾಮಿ.
ಐ ಥಿಂಕ್ ಇಲ್ಲಿಗೆ ಲಾಸ್ಟು ಅಂತ ಕಾಣಿಸುತ್ತೆ. ಓಕೆ, ಇದು ದೇವಸ್ಥಾನ ಪಕ್ಕದಲ್ಲಿ ಈ ಥರ ಒಂದು ಜಾಗ ಇದೆ. ಓ, ಟಾಪ್ ಫ್ಲೋರಿಗೆ ಹೋಗಿ ಜಾಗ ಅನ್ಸುತ್ತೆ ಇದು. ಕಪಲ್ಸ್ ಬರ್ತಾ ಇದ್ದಾರೆ, ಆಫ್ ಮಾಡಿ ಕ್ಯಾಮ್ರಾ. ಕೋತಿಗಳಿದಾವ, ಹೆವಿ ಸೌಂಡ್ ಬರ್ತದೆ. ಈ ಥರ ಏನಿಲ್ಲ, ಹೆಲ್ಮೆಟ್ ಕಿತ್ಕೊಂಡೋಗಿ ಹಾಕೊಂಡ್ಬಿಡ್ತವೆ. ಸೂಪರ್ ಗುರು, ಇನ್ನೂ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ ಈ ಥರ. Oh my God. Check this out guys. ಸ್ವಲ್ಪ ಬೆಳಿಗ್ಗೆ ಹೊತ್ತು ಬರಬೇಕಿಲ್ಲ, 5:30. ವ್ಯೂ ಯಾವ ಥರ ಇರುತ್ತೆ ಅಂತ ನೋಡ್ಬೋದು. Oh my God, ಮಸ್ತಾಯ್ತು ಗುರು. ಒಬ್ಬರೇ ಬಂದ್ರಾ? ಹಿಂಗಿದೆ ಮೇಲೆ ಯಾವುದು ಯೂಟ್ಯೂಬ್ ಹಾಕ್ತಿದ್ದೀರಾ? ಇನ್ಸ್ಟಾಗ್ರಾಮು ಅಂಥದ್ದಲ್ಲಿ ಏನು ಹೆಸರು? ವಿಜಯ್ ಸಿ ಅಫಿಷಿಯಲ್ ಅಂತ ಹೆಸರಲ್ಲೇ ವಿಡಿಯೋಗಳು ಹಾಕ್ತಿರ್ತೀರಿ. ಹಾಂ, ಹೆಲ್ಮೆಟು ಇದೆ. ಓಕೆ, ಹಾಕೊಂಡು ಹೋಗ್ಬೇಕಷ್ಟೇ. ಹಾಂ, ಓಕೆ. ಜೈ ಆಂಜನೇಯ ಅನ್ಕೊಂಡು ಹೋಗ್ತಾ ಇರೋದಷ್ಟೇ ಈಗ. ಓ ಮೈ ಗಾಡ್, ಹೆಲ್ಮೆಟ್ ಇರ್ಲಿಟ್ಟು ಹೋದ್ರೆ ಬೆಟರ್ ನೋಡ್ತಾರೆ. ವೈಕೆ ಹೆಲ್ಮೆಟ್ ಗುರು ಇಟ್ಟು ಹೋಗ್ತಾ ಇದ್ದೀನಿ, ಯಾಕಂದ್ರೆ ಒಂದು ಕೈ ಹಿಂಗೆ ಇಟ್ಕೊಳ್ಳೇಬೇಕು, ಇಲ್ಲಾಂದ್ರೆ ಆಗಲ್ಲ. ಲೆಟ್ಸ್ ಗೋ. ಶೇಕಿಂಗು, ಕಾಲಿಡಕ್ಕೆ ಈ ಥರ ಜಾಗ ಹತ್ಬೋದಾ? ಹತ್ಬೋದು. ಓಕೆ, ಪರವಾಗಿಲ್ಲ. ಟಫ್ ಅಂದ್ಕೊಂಡೆ, ಆ್ಯಕ್ಚುಲಿ ಇಲ್ಲ, ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ಕಾಲಿಕ್ಕೊಂಡು ಹತ್ಬೋದು. ಇದು ನೋಡಿ ಹೇಗಿದೆ, ಸೂಪರ್ ಅಲ್ಲ? ಹ್ಯಾಟ್ಸ್ ಆಫ್ ಗುರು, ಇಂಥ ಜಾಗದಲ್ಲಿ ಕೊಡ್ತಿದ್ದಾರೆ. ಇಲ್ಲಿಂದ ಏನೋ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು, ಆಗಿಲ್ಲ ಅನ್ಸುತ್ತೆ, ಸ್ಟಾಪ್ ಮಾಡಿದ್ದಾರೆ. ಮೈ ಗಾಡ್, ತುಂಬ ಹೈಟ್ ಇದೆ. ಟಯರ್ಡ್ ಆದ. crazy, Rahman. ಹೇಳಿದ್ ಕರೆಕ್ಟ್ ಅವರು, ಆಗಲ್ಲ ಹೆಲ್ಮೆಟ್ ಹಿಡ್ಕೊಂಡಂತೆ.
ಕಮಾನ್ ಬಾಯ್. ಫೈನಲಿ ಜೈ ಶ್ರೀರಾಮ್. ಹೊರತ ಗುರು ಗೊತ್ತಿದೆ. ಸಿಕ್ಕಾಪಟ್ಟೆ ಹೆವಿ ಟೈರ್ಡ್ ಆಗುತ್ತೆ. ಹತ್ಬೇಕಾದ್ರೆ ಸ್ವಲ್ಪ ಚಿಕ್ಕದಾಗಿ ಸ್ಪೇಸ್ ಇರುತ್ತೆ, ಹತ್ಬಿಡ್ಬೋದು. ಮೇಲೆ ಬರ್ತಾ ಬರ್ತಾ ಸ್ವಲ್ಪ ದೊಡ್ಡದಾಗಿರುತ್ತೆ. ಕಾಲು ಎತ್ತಿಗೋದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ಆಸಮ್. ಸಾಕಾಗಿದೆ ಗುರು. ಈಗ ನಾವು ಫೋಟೋ ತೆಗೋಣ. ಸೊ ವಿಡಿಯೋಗೆ ಸ್ಟಾಪ್ ಮಾಡೋಣ. ಸಿಗೋಣ ಕೆಳಗಡೆ ಹೋದ್ಮೇಲೆ ಮೋಟೋ ವ್ಲಾಗಿಂಗ್ ಕ್ಯಾಮ್ರಾ ಜೊತೆ, ಮೋಟೋ ವ್ಲಾಗಿಂಗ್ ಸೆಟಪ್ ಜೊತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಸೂಪರ್ ಅದ್ಭುತವಾದ ಒಂದು ಜಾಗ, ರಾಮನಗರ ಸೈಡು ಚೆನ್ನಾಗಿದೆ. ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಬ್ಬರೇ ಬರ್ತಿರೋದಂದರೆ ನಿಮ್ಮ ರಿಸ್ಕ್ ಗುರು. ಇಬ್ಬಿಬ್ರು ಬಂದರೆ ಚಿಂದೆ ಆಗಿರುತ್ತೆ. ಸ್ವಲ್ಪ ಫೋಟೋಸ್ ಗಿಡೋಸ್ ಅದು ತೆಗಿಬೋದು. ಜೊತೆಲಿ ಒಬ್ಬನೇ ಬಂದರೆ ನೋಡಿ ನನ್ನ ಥರ ಪಾಡಾಗೋಗುತ್ತೆ. ಬಟ್ ನಾನು ಎಂಜಾಯ್ ಮಾಡ್ತೀನಿ ಸಿಕ್ಕಾಪಟ್ಟೆ. ಒಬ್ಬೊಬ್ಬನೇ ಟ್ರಾವೆಲಿಂಗು ಮಾಡಿ ಅಭ್ಯಾಸ ಇದೆ. ಸೊ ನಮ್ಮಂಥವ್ರು ಯಾರಾದರೂ ಇದ್ದರೆ ಆರಾಮಾಗಿ ಟ್ರಾವೆಲ್ ಮಾಡಿ, ಇಲ್ಲ ಜೊತೆ ಯಾರಾದರೂ ಬೇಕು ಅಂತಂದರೆ ಕರ್ಕೊಬಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಕೆಳಗಡೆ ನೋಡಿದ್ರಿ ಒಂದು 4-5 ಜನ ಹುಡುಗರಿದ್ರು, ಸಕ್ಕತ್ತವರು ಎಂಜಾಯ್ ಮಾಡಿಕೊಂಡು ಬೆಟ್ಟ ಹತ್ತಿದ್ದಾರೆ. ಇನ್ನೊಂದು ನೀರು ಬಾಟ್ಲು ತರೋದೊಂದು ಮರಿಬೇಡ್ರಿ ಗುರು. ನಾನಂತೂ ಮರ್ತು ಸಾಕಾಗಿ ಹೋಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ಸಾವಂದ್ರಿಗೆ ಹೋದಾಗಲೂ ಹಿಂಗೆ ಆಯಿತು. ಒಂದು ಬಾಟ್ಲು ತೊಗೊಂಡು ಹೋಗ್ಬಿಟ್ಟು ಅರ್ಧ ಬೆಟ್ಟಕ್ಕೆ ಖಾಲಿ, ಇನ್ನರ್ಧ ಬೆಟ್ಟಕ್ಕೆ ಹಾಗೆ ಹೋಗಿದ್ದೀನಿ. ಈ ಬೆಟ್ಟಕ್ಕಂತೂ ನೀರು ಬಾಟ್ಲೇ ಇಲ್ಲ, ಹಾಗೆ ಬಂದಿದ್ದೀನಿ. ಸೊ ಆ ಥರ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಬಾಟ್ಲು ತೊಗೊಬನ್ನಿ, ಕುಡೀರಿ, ನಿಮ್ಮ ಬ್ಯಾಗಲ್ಲಿ ಹಾಕೊಂಡೋಗಿ ಎತ್ಕೊಂಡೋಗಿ ಡಸ್ಟ್ಬಿನಲ್ಲಿ ಹಾಕಿ. ಯಾವುದೇ ಕಾರಣಕ್ಕೂ ಪರಿಸರನ ಹಾಳು ಮಾಡಬೇಡ್ರಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡೋಣ. ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.